ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಎಡೆಮಠದ ನಾಗಿ ದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮನವರ ಬಗ್ಗೆ ತಿಳಿದು ಹಾಗೂ ಅವರ ಒಂದು ವಚನವನ್ನು ಅದರ ಭಾವಾರ್ಥವನ್ನು ತಿಳಿಯೋಣ. ಎಡೆಮಠದ ನಾಗಿ ದೇವಯ್ಯಗಳ ಪುಣ್ಯಸ್ತ್ರೀ ಶರಣೆ ಮಸಣಯ್ಯನವರು 12ನೇ ಶತಮಾನದವರು. ಇವರ ತಾಯಿ ತಂದೆಯ ಹೆಸರಾಗಲಿ ಹುಟ್ಟಿದ ಊರಾಗಲಿ ಯಾವುದು ಅಂತ ತಿಳಿದು ಬಂದಿಲ್ಲ. ಗಂಡ ಎಡೆಮಠದ ನಾಗಿದೇವ. ಇವರ ಒಂದು ವಚನ ಮಾತ್ರ ಸಿಕ್ಕಿದೆ. ಇವರ ವಚನ ಅಂಕಿತ ನಿಜಗುಣೇಶ್ವರ ಲಿಂಗ. ಗಂಡನದು ಚೋಳಮಂಡಲದ ಕಾಂಚಿನಗರ. ಅಲ್ಲಿಂದ ಸತಿಪತಿಗಳು ಕಲ್ಯಾಣಕ್ಕೆ ಬಂದಿರುತ್ತಾರೆ. ಇವರ ವಚನದ ಆಶಯವು ಎಲ್ಲರಂತೆ ವ್ರತಕ್ಕೆ ಸಂಬಂಧಪಟ್ಟಿದೆ. ನಾಯಿತನದಿಂದ ಕೂಡಿದಂತಹ ಸಮಾಜವನ್ನು ಎಷ್ಟೇ ತಿದ್ದಲು ಪ್ರಯತ್ನಿಸಿದರೂ ಕೂಡ ಅದು ವ್ಯರ್ಥವೇ ಅಂತ ಮಸಣಮ್ಮನವರಿಗೆ ಎನಿಸಿದೆ. ಸಮಾಜವು ಕೂಡ ನಾಯಿ ಬಾಲ ಆಗಿರೋದ್ರಿಂದ ಸುಧಾರಿಸುವುದು ಬಹು ಕಷ್ಟವಾಗಿ ಅವರಿಗೆ ಕಂಡಿದೆ. ಇವರದು ಕೇವಲ ಒಂದೇ ಒಂದು ವಚನ ಸಿಕ್ಕಿದೆ. ಆ ವಚನ ಯಾವುದೆಂದು ತಿಳಿಯೋಣ. ಕಾಗೆಯ ನಾಯ ತಿಂದವರಿಲ್ಲ, ವ್ರತ ಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರಂಗೆ ವ್ರತ ಒಕ್ಕುವುದೇ, ಶಿವ ಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ನಾನು ಹೇಳಿದ ಹಾಗೆ ಇವರ ಅಂಕಿತ ನಾಮ ನಿಜಗುಣೇಶ್ವರ ಲಿಂಗದಲ್ಲಿ. ಕಾಗೆಯ ನಾಯ ತಿಂದವರಿಲ್ಲ, ವ್ರತಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರಂಗೆ ವ್ರತ ಒಕ್ಕುವುದೇ, ಶಿವ ಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ಇಲ್ಲಿ ನಾರಂಗ ಅಂದರೆ ಕಿತ್ತಳೆ ಹಣ್ಣಿನ ಮರ ಮತ್ತು ಅದರ ಹಣ್ಣು. ಅಕ್ಕು ಅಂದರೆ ಒಗ್ಗು, ಜೀರ್ಣ ಆಗು. ಕಾಗೆಯನ್ನು ನಾಯಿಯನ್ನು ತಿನ್ನುತ್ತಾರೆ ಎಂಬುದನ್ನು ಮಸಣಮ್ಮ ಅರ್ತಿಲ್ಲ. ಕಾಗೆ ನಾಯಿಯನ್ನು ತಿಂದವರು ಇಲ್ಲವೇ ಇಲ್ಲವೆಂಬುದು ಅವರ ವಾದ. ವ್ರತಭ್ರಷ್ಟನ ಜೊತೆಗೆ ಸ್ನೇಹ ಸಲುಗೆಯಿಂದ ಕೂಡಿದವರು ಇಲ್ಲ. ನಾಯಿಗೆ ಕಿತ್ತಳೆ ಮರದ ತೊಗಟೆಯೋ ಹಣ್ಣು ಜೀರ್ಣ ಆಗಲ್ಲ. ಶಿವಭಕ್ತರ ಶಿವ ಬೀಜಕ್ಕಲ್ಲದೆ ಲೋಕದ ನರರಿಗೆ ಅನಾಚಾರಗಳಿಗೆ ವ್ರತ ಅನ್ನೋದು ಒಗ್ಗಲ್ಲ ಎಂಬುದು ಇವರ ಅಭಿಪ್ರಾಯ. ಕಾಗೆಯ ನಾಯ ತಿಂದವರಿಲ್ಲ, ವ್ರತಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ, ಲೋಕದ ನರರಿಗೆ ವ್ರತ ಒಕ್ಕುವುದೇ, ಶಿವ ಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.